ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಪ್ರಯಾಗರಾಜ್ ತ್ರಿವೇಣಿ ಸಂಗಮದಿಂದ ನಿಮಗೆ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಆಶೀರ್ವಾದಗಳು ಸಿಗಲಿ ಅನ್ನುವಂತಹ ದೃಷ್ಟಿಯಿಂದ ಈ ವಿಚಾರವನ್ನೆಲ್ಲ ತಿಳಿಸ್ತಾ ಇದ್ದೀನಿ. ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮೇಷರಾಶಿ ಜಾತಕರಿಗೆ ಜನವರಿ 2025 ತಿಂಗಳ ಭವಿಷ್ಯ. ಈ ಜನವರಿ ಹೊಸ ವರ್ಷ. ಎಲ್ಲರಿಗೂ ಕೂಡ ಆಂಗ್ಲ ಪದ್ಧತಿಯಂತೆ ಹೊಸ ವರ್ಷ ಯಾರ್ಯಾರು ಹೊಸ ವರ್ಷ ಆಚರಣೆ ಮಾಡ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ ಹೊಸ ವರ್ಷ ಆರಂಭ ಆಗ್ತಾ ಇದೆ, ಜನವರಿ ತಿಂಗಳು ಬರ್ತಾ ಇದೆ. ನಿಮ್ಮೆಲ್ಲರಿಗೂ ಕೂಡ ಕುತೂಹಲ ಇರುತ್ತೆ, ಈ ತಿಂಗಳು ನನ್ನ ಭವಿಷ್ಯ ಹೇಗಿದೆ ಅಂತ. ನೋಡಿ, ಈ ತಿಂಗಳಲ್ಲಿ 4 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ. ಗ್ರಹಗಳು ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮೇಷರಾಶಿ ಜಾತಕರಿಗೆ ಜನವರಿ ಆರಂಭ ಆಗ್ತಾ ಇದ್ದಂಗೆನೆ ರಾಜಯೋಗ ಆರಂಭ ಆಗುತ್ತೆ. ಯಾಕೆಂದ್ರೆ ತ್ರಿಗ್ರಹಿ ಯೋಗ, 3 ಗ್ರಹಗಳು ಗೋಚಾರದಲ್ಲಿ ಶುಭ ಫಲಗಳನ್ನ ನಿಮಗೆ ಕೊಡ್ತಾರೆ. ಅದ್ರ ಜೊತೆಗೆ ಗುರು, 4 ಗ್ರಹಗಳು ಚತುರ್ಗ್ರಹಗಳು. ಆದ್ರಿಂದ ಜನವರಿ ತಿಂಗಳು ಬಹಳ ಉತ್ತಮವಾಗಿರುತ್ತೆ. ವಿಶ್ಲೇಷಣೆ ಪೂರ್ತಿ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ. ಯಾರು ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದಿರಿ, ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನೋಡಿ. 12ನೇ ತಾರೀಕು ಜನವರಿ 2025 ಭಾನುವಾರ, ಶಾಕಾಂಬರಿ ವ್ರತ. 13/11/2025 ಸೋಮವಾರ, ಬನಶಂಕರಿ ಪೂಜೆ ಇರುತ್ತೆ. ಬನವ ಹುಣ್ಣಿಮೆ ಅಂತೀವಿ, ಭೋಗಿ ಹಬ್ಬ. 14/11/2025 12/1/2025 ಭಾನುವಾರ, ಶಾಕಾಂಬರಿ ವ್ರತ. 13/1/2025 ಸೋಮವಾರ, ಬನಶಂಕರಿ ಪೂಜೆ. 14/1/2025 ಉತ್ತರಾಯಣ ಪುಣ್ಯಕಾಲ ಆರಂಭ ಆಗುತ್ತೆ. ತರ್ಪಣ ಹಗಲು 2:39 ಗಂಟೆಗೆ ಕೊಡಬೇಕು. ಸಂಕ್ರಾಂತಿ ಹಬ್ಬ ಆರಂಭ ಆಗುತ್ತೆ. ಧನುರ್ಮಾಸ ಪೂಜೆ ಅನ್ನೋದು ಸಮಾಪ್ತಿಯಾಗುವಂತ ದಿನ 14 ಜನವರಿ 2025. ಈಗ ನೋಡೋಣ, ವಿಶೇಷ ಹೈಲೈಟ್ಸ್ ಹೇಳಿದೆ. ಈ ವರ್ಷ ಹೊಸ ವರ್ಷ ಆರಂಭ ಆಗ್ತಾ ಇದೆ. ಅದರಲ್ಲೂ ಜನವರಿ ತಿಂಗಳು ನಿಮ್ಗೆ ಯಾವ ತರ ರಾಜಯೋಗವನ್ನ ಗ್ರಹಗಳು ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ಈಗ ಮೇಷರಾಶಿಯವರಿಗೆ ನಾನು ತಿಳಿಸ್ತಾ ಹೋಗ್ತೀನಿ. 4 ಜನವರಿ 2025 ಬುಧ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ. ಹಾಗಾದ್ರೆ ಬುಧ ಯಾವ ರೀತಿ ಫಲಾನುಫಲ ಕೊಡ್ತಾನೆ ನಿಮ್ಗೆ ಅಂದಾಗ, ಬುಧ ಗೋಚಾರದಲ್ಲಿ ಭಾಗ್ಯ ಭಾವದಲ್ಲಿ ಶುಭ ಫಲವನ್ನ ಕೊಡೋದಿಲ್ಲ. ಶುಕ್ರ ರಾಶಿ ಪರಿವರ್ತನೆ ಆಗ್ತಾನೆ 28 ಜನವರಿ 2025 ಕುಂಭ ರಾಶಿಯಿಂದ ಮೀನ ರಾಶಿಗೆ. ಹಾಗಾದ್ರೆ ಶುಕ್ರ ನಿಮಗೆ ಲಾಭಸ್ಥಾನದಿಂದ ವ್ಯಯಸ್ಥಾನಕ್ಕೆ ಜನವರಿ ಎಂಡಲ್ಲಿ ರಾಶಿ ಪರಿವರ್ತನೆ ಆಗ್ತಾನೆ. ಶುಕ್ರ ಲಾಭಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಸ್ತ್ರೀಯಿಂದ ಅನೇಕ ಲಾಭಗಳಾಗುತ್ತೆ, ಧನ ಪ್ರಾಪ್ತಿಯಾಗತ್ತೆ. ಶುಕ್ರ ಸಪ್ತಮಾಧಿಪತಿ ಆಗಿರೋದ್ರಿಂದ ನೀವೇನ ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಧನ ಲಾಭ ಆಗುತ್ತೆ. ಹಣಕಾಸು ಅಭಿವೃದ್ಧಿ ಆಗುವ ಸಾಧ್ಯತೆಗಳಿದೆ. ಧನಂ ಮೂಲಂ ಇದಂ ಜಗತ್. ಅಕಸ್ಮಾತ್ ನಿಮಗೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್, ಅದರಲ್ಲೂ ಗರ್ಲ್ ಫ್ರೆಂಡ್ ಇದ್ರೆ ಆ ಗರ್ಲ್ ಫ್ರೆಂಡ್ ಇಂದ, ಸ್ತ್ರೀಯಿಂದ ಅನುಕೂಲತೆಗಳನ್ನ ನೀವು ಮೇಷರಾಶಿ ಜಾತಕರು ಜನವರಿ ತಿಂಗಳಲ್ಲಿ ನಿಮಗೆ ಕಂಡು ಬರುತ್ತೆ. ಶುಕ್ರ ವ್ಯಯಸ್ಥಾನಕ್ಕೆ ಹೋಗ್ತಾನೆ, ಅವಾಗ ನಿಮಗೆ ಸುಖ ಭೋಗಗಳು ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ. ಶುಕ್ರ ಅಂದಾಗ ಪ್ರಾಪಂಚಿಕ ಗ್ರಹ, ಗುರು ಅಂದಾಗ ಅಲೌಕಿಕ ಗ್ರಹ, ಶುಕ್ರ ಅಂದಾಗ ಲೌಕಿಕ ಗ್ರಹ. ಶುಕ್ರನು ಕೂಡ ಶುಭ ಫಲ ಕೊಡ್ತಾನೆ, ಅದ್ರ ಜೊತೆಗೆ ಗುರುನು ಕೂಡ ಈ ತಿಂಗಳಲ್ಲಿ ನಿಮಗೆ ಶುಭ ಫಲ. ಯಾರಿಂದ ನಿಮಗೆ ಸಹಾಯ ಆಗುತ್ತೆ? ವಾಹನಗಳಿಂದ ನಿಮಗೆ ಲಾಭ ಆಗುತ್ತೆ. ಮನೆಗಳಿದ್ರೆ ಮನೆಗಳಿಂದ ಲಾಭ ಆಗುತ್ತೆ. ಸುಂದರವಾದ ಸ್ತ್ರೀಯಿಂದ ಲಾಭ ಆಗುತ್ತೆ. ನಿಮಗೆ ಅಕ್ಕ ಇದ್ರೆ ಅಕ್ಕನಿಂದ ಲಾಭ ಆಗುತ್ತೆ. ಸ್ನೇಹಿತರಿಂದ ಸಹಾಯ ಆಗುತ್ತೆ. ಸೊಸೆ ಮತ್ತು ಅಳಿಯನಿಂದ ನಿಮಗೆ ಅನುಕೂಲಗಳಾಗುತ್ತೆ. ಜಯ ಪ್ರಾಪ್ತಿಯಾಗುತ್ತೆ.
ಮೇಷರಾಶಿ ಜಾತಕರಿಗೆ ವಿಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಜನವರಿ 2025 ಶುಕ್ರ ಇಷ್ಟೆಲ್ಲ ಶುಭ ಫಲಗಳನ್ನು ನಿಮಗೆ ಕೊಡ್ತಾನೆ. ಅದರಲ್ಲೂ ಗುರು ಕೂಡ ಧನಾಧಿಪತಿ ಧನಾಭಾವದಲ್ಲಿದ್ದು ಕುಟುಂಬವನ್ನ ಅಭಿವೃದ್ಧಿ ಮಾಡ್ತಾನೆ. ಧನನೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಗುರುವಿನಿಂದ ಗೌರವ ಕೂಡ ನಿಮಗೆ ಪ್ರಾಪ್ತಿಯಾಗುವ ಯೋಗ ಜನವರಿ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ. ಆಮೇಲೆ ಮಿಕ್ಕಂತ ಗ್ರಹಗಳು ಸೂರ್ಯ 14/1 ನಾನು ಹೇಳಿದ್ನಲ್ಲ 2025 ಸಂಕ್ರಾಂತಿ ಹಬ್ಬ. ಸೂರ್ಯ ನಿಮಗೆ ಧನುರ್ಮಾಸ ಪೂಜೆ ಮುಗಿಯುತ್ತೆ. ಉತ್ತರಾಯಣ ಪುಣ್ಯಕಾಲ ಆರಂಭ ಆಗುತ್ತೆ. 14ನೇ ತಾರೀಕು ನಂತರ ಮೇಷರಾಶಿಯವರಿಗೆ ಸೂರ್ಯನಿಂದ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಉದ್ಯೋಗದಲ್ಲಿ ಅಧಿಕಾರ ಪ್ರಾಪ್ತಿಯಾಗುತ್ತೆ. ಕಳೆದುಕೊಂಡಂತಹ ಅಧಿಕಾರ ಮತ್ತೆ ಮರುಪ್ರಾಪ್ತಿಯಾಗುವಂಥದ್ದು, ಸ್ಥಾನಮಾನ ಪ್ರಾಪ್ತಿಯಾಗುವಂಥದ್ದು, ಪ್ರೆಸ್ಟೀಜ್ ಸಿಗುವಂಥದ್ದು, ನೀವು ಅನ್ಕೊಂಡಂತಹ ನಿಮ್ಮ ಕರ್ಮದಲ್ಲಿ ನಿಮ್ಮ ಕರ್ತವ್ಯದಲ್ಲಿ ಸಫಲತೆಯನ್ನ ಪ್ರಾಪ್ತಿ ಮಾಡ್ಕೊಂತೀವಿ. ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈ ಜನವರಿ ತಿಂಗಳಲ್ಲಿ ಈಡೇರುವಂತಹ ಪ್ರಸಂಗಗಳು ಉದ್ಭವ ಆಗ್ತಾ ಇದೆ. ಕುಜ ಬೇರೆ 3ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. 21 ಜನವರಿ 2025 ಮಂಗಳ ಗ್ರಹ ಮಿಥುನ ರಾಶಿಯಲ್ಲಿ ವಕ್ರಿಯಾಗ್ತಾನೆ. ಸೊ ಅದಕ್ಕೆ ಏನಾಗುತ್ತೆ, ಜನವರಿ 2025ರಲ್ಲಿ ಧೈರ್ಯ ಹೆಚ್ಚಾಗತ್ತೆ, ಸ್ಥೈರ್ಯ ಹೆಚ್ಚಾಗತ್ತೆ. ನಿಮಗೆ ವಿಜಯ ಕೂಡ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ಮೇಷರಾಶಿ ಜಾತಕರಿಗೆ. ನೋಡಿ, ಇಷ್ಟೆಲ್ಲ ಶುಭ ಫಲಗಳನ್ನ ನೀವು ಅನುಭವಿಸ್ತಾ ಹೋಗ್ತೀರಿ. ಹೊಸ ಮನೆ ತಗೊಳ್ಳುವಂತವ್ರಿಗೆ ಹೊಸ ಮನೆ ತಗೊಳ್ಳುವಂತಹ ಯೋಗ ಆರಂಭ. ಸುಗಂಧ ದ್ರವ್ಯ, ಅಲಂಕಾರ ವ್ಯಾಪಾರಗಳು, ಸೌಂದರ್ಯ ವ್ಯಾಪಾರಗಳು ಅಂದ್ರೆ ಫ್ಯಾಷನ್ ಡಿಸೈನ್, ಸಿನಿಮಾ ಆಕ್ಟರ್ಗಳಿಗೆ ಒಳ್ಳೆ ಧನ ಲಾಭ. ಆಮೇಲೆ ವಾಣಿಜ್ಯ ವ್ಯಾಪಾರದಲ್ಲಿ ಉತ್ತಮ ಲಾಭ. ಗೃಹದಲ್ಲಿ ನಿಮಗೆ ಸೌಖ್ಯ, ಶಾಂತಿ, ತಮಗೆ ಮೀರಿ ಧನ ಸಂಪತ್ತನ್ನ ಸಂಪಾದನೆ ಮಾಡ್ತೀರಿ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಎಲ್ಲವನ್ನು ಕೂಡ ಸಾಧನೆ ಮಾಡ್ಬೋದು. ಆನಂದದಾಯಕವಾದ ಜೀವನವನ್ನ ನಡೆಸ್ತೀರಿ ಮೇಷರಾಶಿ ಜಾತಕರು ಜನವರಿ ಹೊಸ ವರ್ಷ 2025. ಹಾಗಾದ್ರೆ ಈಗೆಲ್ಲ ಶುಭ ಫಲಗಳು ಹೇಳಿದ್ರಿ. ಗುರುಜಿ, ನೀವು ಪ್ರತಿ ತಿಂಗಳು ಹೇಳ್ಬೇಕಾದ್ರೆ ಶುಭ ಫಲಗಳನ್ನು ಹೇಳ್ತೀರಿ, ಕೆಲವೊಂದು ಗ್ರಹಗಳಿಂದ ಅಶುಭ ಫಲಗಳನ್ನು ಕೂಡ ಹೇಳ್ತೀರಿ. ಏನ್ ನೆಗೆಟಿವ್ ಎಫೆಕ್ಟ್ ಆಗ್ಬೋದು? ನನಗೆ ಬರೀ ಶುಭ ಫಲ ಆಗಲ್ಲ. ಕೆಲವರು ಹೇಳ್ತೀರಾ ಬರೀ ನೀವು ಹೇಳಿದೆಲ್ಲ ಒಳ್ಳೇದೇ ಆಯ್ತು ಅಂತ. ಇನ್ನು ಕೆಲವರು ಹೇಳ್ತೀರಾ ನೀವು ಹೇಳೋದ್ರಲ್ಲಿ ನನಗೆ ಬರೀ ನೆಗೆಟಿವ್ ಮಾತ್ರ ಆಗ್ತಾ ಇದೆ ಅಂದ್ರೆ ನಿಮ್ಗೆ ಪ್ರಾರಬ್ಧ ಕರ್ಮಗಳು, ನಿಮ್ಮ ಜನ್ಮ ಜಾತಕದಲ್ಲಿ ಶುಭ ಫಲಗಳು ಕೊಡ್ತಾ ಇಲ್ಲ ಅಂದ್ರೆ ಯಾವುದೋ ಗ್ರಹ ನಿಮಗೆ ತೊಂದರೆ ಕೊಡ್ತಾ ಇರುತ್ತೆ. ನಿಮ್ಮ ಪ್ರಾರಬ್ಧ ಕರ್ಮ ತೊಂದರೆ ಕೊಡ್ತಾ ಇರುತ್ತೆ. ಅದಕ್ಕೆ ನಿಮ್ಮ ಜನ್ಮ ಜಾತಕಗಳನ್ನ ನೀವು ತೋರಿಸೋದನ್ನ ಮರಿಬಾರ್ದು. ಹಾಗಾದ್ರೆ ಬುಧ ಭಾಗ್ಯಸ್ಥಾನದಲ್ಲಿ ನಿಮ್ಗೆ ಯಾವ ತರ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ಅಂದ್ರೆ ಮೋಸ ಸಂಪಾದನೆಗಳನ್ನ ಎದುರಿಸಬೇಕಾಗತ್ತೆ. ಉತ್ಪಾದನೆ ಮಾಡಲಾಗದ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂಥದ್ದು. ಅದಕ್ಕೆ ಬಹಳ ಎಚ್ಚರ. ನೀವು ಯಾವುದೇ ಧಾರ್ಮಿಕ ಗ್ರಂಥಗಳು, ದೇವಸ್ಥಾನಗಳು, ಪುರೋಹಿತರುಗಳನ್ನ ಅಪಮಾನ ಮಾಡಬಾರದು. ಈಗ ಯಾರೋ ಒಬ್ರು ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಯಾರೋ ದೇವಸ್ಥಾನಕ್ಕೆ ಹೋಗ್ತಾರೆ, ಇವಾಗ ಎಕ್ಸಾಮ್ ಇದೆ, ಒಳ್ಳೆ ಇಂಟರ್ವ್ಯೂ ಹೋಗ್ತಾರೆ ಅಂದಾಗ ಅವ್ರಿಗೆ ಪ್ರೋತ್ಸಾಹ ಕೊಡೋದ್ ಬಿಟ್ಟು ಯಾಕೆ ಹೋಗಿದ್ದೆ ದೇವಸ್ಥಾನಕ್ಕೆ, ಅಯ್ಯೋ ದೇವ್ರಿಗೆ ಹೋಗಿದ ತಕ್ಷಣ ನಿಮಗೆಲ್ಲ ಒಳ್ಳೇದಾಗ್ಬಿಡುತ್ತಾ? ನೀವು ಆ ತರ ಧಾರ್ಮಿಕ ಗ್ರಂಥಗಳನ್ನ ಧರ್ಮೋ ರಕ್ಷತಿ ರಕ್ಷತಃ ಅಂತೀವಿ. ಧರ್ಮವನ್ನ ಅವಹೇಳನೆ ಮಾಡಿದ್ರೆ ನಿಮಗೆ ಈ ತಿಂಗಳಲ್ಲಿ ತೊಂದರೆ ಆಗುವ ಸಾಧ್ಯತೆ ಇದೆ. ಅಂಡರ್ಲೈನ್ ಮಾಡ್ಕೊಳ್ಳಿ. ದೇಹ ಶಕ್ತಿ ನಷ್ಟ ಆಗ್ಬೋದು. ಪಿತ್ತ, ನಮ್ಮ ಶರೀರದಲ್ಲಿ ಪಿತ್ತ ವ್ಯತ್ಯಾಸ ಆಗ್ಬೋದು. ಗುರಿ ಇಲ್ಲದೆ ಪ್ರಯಾಣಗಳನ್ನ ಮಾಡ್ಬೋದು. ಯಾವುದೇ ಕಾರ್ಯಗಳನ್ನ ಮಾಡಬೇಕಾದ್ರೆ ವಿಘ್ನಗಳು ಉಂಟಾಗುವ ಸಾಧ್ಯತೆಗಳಿದೆ. ಅನೇಕ ವಿಧವಾದ ಸಮಸ್ಯೆಗಳನ್ನ ಕೆಲವರು ಜನವರಿ ತಿಂಗಳಲ್ಲಿ ಎದುರಿಸಬೇಕಾಗತ್ತೆ. ಯಾರು ಅಂದ್ರೆ ಬುಧ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇರೋರು ಬಹಳ ಎಚ್ಚರವಾಗಿ ಇರಬೇಕು. ನಾನು ಹೇಳಿದಲ್ಲ, ಕಳೆದುಕೊಂಡ ಅಧಿಕಾರ ಕೂಡ ಪಡಿತೀರಿ. ಸೂರ್ಯ ಮಹಾದಶೆ ನಡೀತಾ ಇದ್ರೆ ವೃತ್ತಿಯಲ್ಲಿ ಅನುಕೂಲ ಆಗುತ್ತೆ. ನಿಮ್ಮ ಪ್ರಯತ್ನಗಳು ಕೂಡ ಫಲಿಸುತ್ತೆ. 14ನೇ ತಾರೀಕು ಜನವರಿ ಅಷ್ಟೊಳಗಡೆ ಇವೆಲ್ಲ ಒಳ್ಳೇದಾಗ್ತಾ ಹೋಗುತ್ತೆ. ಇನ್ನು ಕೆಲವರಿಗೆ 14ನೇ ತಾರೀಕು ಜನವರಿ 2025 ನಂತರ ಇವೆಲ್ಲ ಅನುಕೂಲಗಳಾಗುತ್ತೆ. ಉತ್ತಮ ವಸ್ತ್ರ ವೈಭವ ನಿಮಗೆಲ್ಲ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ನೋಡಿ, ಶುಕ್ರ ಮಂಗಳ ಕೂಡ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ. 3ನೇ ಮನೆಯಲ್ಲಿ ಧೈರ್ಯ, ಸ್ಥೈರ್ಯ, ವಿಜಯ ಇವೆಲ್ಲ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ.
ಹಾಗಾದ್ರೆ ನೋಡೋಣ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದಿನಲ್ಲಿ ಆಲಸ್ಯ ಉಂಟಾಗ್ಬೋದು. ನೀವು ಮಾರ್ಕ್ಸ್ ಸ್ವಲ್ಪ ಕಡಿಮೆ ತಗೊಳ್ಳುವ ಸಾಧ್ಯತೆ ಇದೆ. ಸ್ವಲ್ಪ ಜಾಸ್ತಿ ನೀವು ಓದ್ಬೇಕಾಗುತ್ತೆ, ಪ್ರಯತ್ನಗಳನ್ನ ನೀವು ಜಾಸ್ತಿ ಮಾಡ್ಬೇಕಾಗತ್ತೆ. ಸ್ವಲ್ಪ ಮಾನಸಿಕ ಒತ್ತಡ ಇರುತ್ತೆ. ಶನಿ ಮಹಾತ್ಮನ ದೃಷ್ಟಿ ನಿಮ್ಮ ಜನ್ಮ ರಾಶಿ ಮೇಲಿದ್ದಾಗ ಅಥವಾ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಇನ್ನು ಪಂಚಮಾಧಿಪತಿ ಸೂರ್ಯ ದಶಮ ಭಾವದಲ್ಲಿರೋದ್ರಿಂದ ನಿಮ್ಮ ಮಕ್ಕಳಿಗೆ ಉತ್ತಮ ಆರೋಗ್ಯ ಇರೋದು, ನಿಮಗೆ ಮಕ್ಕಳಿಗೆ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ನಿಮ್ಮ ಬುದ್ಧಿ ಸರಿಯಾಗಿ ಕೂಡ ಕೆಲಸ ಮಾಡುತ್ತೆ. ಶೇರ್ ಮಾರ್ಕೆಟ್ ಅಲ್ಲೂ ಕೂಡ PSU ಸ್ಟಾಕ್ಸ್ ನೀವು ಕೊಂಡ್ಕೊಳ್ಳೋದ್ರಿಂದ, ಪಬ್ಲಿಕ್ ಸೆಕ್ಟರ್ ಕಂಪನಿಗಳಲ್ಲಿ ಹಣ ಹೂಡಿಕೆ ಮಾಡೋದ್ರಿಂದ ಮೇಷರಾಶಿ ಜಾತಕರಿಗೆ ಉತ್ತಮ ಧನ ಲಾಭ ಆಗುತ್ತೆ. ಅದು ನಿಧಾನಕ್ಕೆ ಯೋಚನೆ ಮಾಡಿ. ಶನಿ ದೃಷ್ಟಿ ಪಂಚಮ ಭಾವಕ್ಕಿರೋದ್ರಿಂದ ಯೋಚನೆ ಸರಿಯಾಗಿ ಮಾಡಿ, ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ಕೇಳಿ ನೀವು ಹಣವನ್ನ ಹೂಡಿಕೆಯನ್ನ ಮಾಡಬಹುದು ಈ ತಿಂಗಳು ಅನ್ನೋದನ್ನ ಗ್ರಹಗತಿಗಳು ಮತ್ತು ನಕ್ಷತ್ರಗಳು ತಿಳಿಸ್ತಾ ಇದೆ. ನೋಡಿ, ನಕ್ಷತ್ರಗಳು ಶುಭ ಫಲಗಳನ್ನ ನಿಮಗೆ ಕೊಡ್ತಾ ಇದ್ದಾರೆ, ಗ್ರಹಗತಿಗಳು ಕೂಡ ನಿಮಗೆ ಶುಭ ಫಲಗಳನ್ನ ಕೊಡ್ತಾ ಇದ್ದಾರೆ. ಇನ್ನ 6ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಆರೋಗ್ಯದ ಕಡೆ ಬಹಳ ಎಚ್ಚರಿಕೆಯನ್ನು ವಹಿಸಿ. ಸಪ್ತಮಾಧಿಪತಿಯಾದಂತಹ ಮಂಗಳ ವಕ್ರಿಯಾಗಿ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕೆಲವು ಹೇಳ್ತೀರಿ, ಗುರುಜಿ ನನಗೆ ಇನ್ನೂ ವಿವಾಹ ಆಗಿಲ್ಲ, ಈ ತಿಂಗಳು ನನಗೆ ವಿವಾಹ ಆಗ್ಬೇಕಾದ್ರೆ ನನಗೆ ವಧು ಅಥವಾ ವರ ಎಲ್ಲಿ ಸಿಗ್ಬೋದು? ಎಲ್ಲಾದ್ರೂ ನೀವು ಶಾರ್ಟ್ ಜರ್ನಿ ಮಾಡ್ಬೇಕಾದ್ರೆ ನಿಮ್ಮ ಸಂಗಾತಿ ಯಾರು ಅನ್ನೋದು ಈ ತಿಂಗಳು ಗೊತ್ತಾಗುತ್ತೆ. ಅಥವಾ ಕೆಲವರು ಜಿಮ್ಗೆ ಹೋಗ್ತಾ ಇರ್ತೀರಾ, ಅಥವಾ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇರ್ತೀರಾ, ಅಲ್ಲಿ ನಿಮ್ಮ ಸಂಗಾತಿ ಯಾರು ಅಂತ ಕಂಡುಹಿಡಿಯೋಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಕೆಲವರಿಗೆ ಯೋಚನೆ ಇರುತ್ತೆ, ನಾನು ಎಂತ ವಧುವನ್ನ ಮದುವೆ ಆಗ್ತೀನೋ, ಅಥವಾ ನನಗೆ ಸಿಗುವಂತ ವರ ಹೇಗಿರ್ತಾನೋ. ನೀವು ಜಿಮ್ಗೆ ಹೋಗ್ತಾ ಇದ್ರೆ, ಅಥವಾ ಶಾರ್ಟ್ ಜರ್ನೀಸ್ ಟ್ರಾವೆಲ್ ಮಾಡ್ತಾ ಇದ್ರೆ, ಅಥವಾ ಎಲ್ಲೋ ಒಂದು ಕಮ್ಯುನಿಕೇಶನ್ ಒಂದು ಪ್ಲೇಸ್ ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ, ಅಲ್ಲಿ ನಿಮ್ಮ ಪ್ರಿಯತಮ ಆಗಿರ್ಬೋದು, ಪ್ರಿಯತಮೆ ಆಗಿರ್ಬೋದು ಸಿಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನ ಮೇಷರಾಶಿಯವರಿಗೆ ಜನವರಿ 2025 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ಧರ್ಮೋ ರಕ್ಷತಿ ರಕ್ಷತಃ, ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತೀವಿ. ಯಾಕಂದ್ರೆ ಎಲ್ಲರಿಗೂ ಕೂಡ ಬೆಳಕನ್ನ ಕೊಡುವಂಥದ್ದೇ ಶಾಸ್ತ್ರ. ಅದರಿಂದ ನೀವೇನ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲಿದ್ದೀರ ಎಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಪ್ರಿಯ ವೀಕ್ಷಕರೇ, ಒಂದು ನಿಮಿಷ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಎಲ್ಲರೂ ಈ ತಿಂಗಳಲ್ಲಿ ನಿಮಗೆ ಒಳ್ಳೆ ಫಲ ಪ್ರಾಪ್ತಿ ಆಗ್ಬೇಕಾದ್ರೆ ಪರಮಾತ್ಮನನ್ನ ಓಂ ಪರಮಾತ್ಮನೇ ನಮಃ ಅಥವಾ ಓಂ ಪರಮೇಶ್ವರಾಯ ನಮಃ. ಪರಮ ಅಂದ್ರೆ ಶ್ರೇಷ್ಠ, ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮನನ್ನ ಈ ಮಂತ್ರ ಹೇಳೋದ್ರ ಮುಖಾಂತರ ಜಪ ಮಾಡಿ ಒಳ್ಳೇದಾಗತ್ತೆ. ಒಂದು ನಿಮಿಷ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿ, ಅಥವಾ ನಿಮ್ಮ ಇಷ್ಟ ದೇವ್ರನ್ನ ಪ್ರಾರ್ಥನೆ ಮಾಡಿ. ನಾನು ಕೂಡ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ, ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ, ಶಾಂತಿ ನಿಮಗೆ ಪ್ರಾಪ್ತಿಯಾಗ್ಲಿ, ಮಂಗಳ ಪ್ರಾಪ್ತಿಯಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.